ನಮೋ ಗುರುಭ್ಯೋ ಗುರುಪಾದಕಾಭ್ಯಃ ಪರಾಗುರುಭ್ಯೋ ಪರಪಾದಕಾಭ್ಯಃ ಆಚಾರ್ಯ ಸಿದ್ದೇಶ್ವರ ಪಾದುಕೇಭ್ಯೋ ನಮೋಸ್ತು ಲಕ್ಷ್ಮೀ ಗುರುಪಾದುಕಾಭ್ಯಃ ಗುರುಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಅತ್ಯುತ್ತಮವಾಗಿರತಕ್ಕಂತಹ ಪುಣ್ಯ ದಿನವಾಗಿರತಕ್ಕಂತಹ ಪ್ರಥಮ ದ್ವಿತೀಯ ತೃತೀಯ ಎನ್ನುವಂತಹ ಮಾರ್ಗದಲ್ಲಿ ಇವತ್ತು ಚಂದ್ರಘಂಟ ಎನ್ನುವಂತಹ ದೇವಿಯ ಆರಾಧನೆ. ಅಂತಹ ದೇವಿಯ ಆರಾಧನೆ ಮಹತ್ತರವಾಗಿರತಕ್ಕಂತಹ ಕಾರ್ಯಾಂಗವನ್ನು ಸಾಧಿಸಿರತಕ್ಕಂತಹ ವಿಚಾರ 10 ಸಮಸ್ತರು ಸೇರಿ. ಹಾಗೆಯೇ ಇವತ್ತು ಅತ್ಯುತ್ತಮವಾಗಿರತಕ್ಕಂತಹ ಬಳೆ ಎನ್ನುವ ಬಗ್ಗೆ ಹೇಳ್ತೇವೆ. ಅಂತಹ ಬಳೆಯ ಅಲಂಕಾರವನ್ನು ಇವತ್ತು ಶೋಭಾಯಮಾನವಾಗಿರತಕ್ಕಂತಹ, ಅಂದವಾಗಿರತಕ್ಕಂತಹ, ಚಂದವಾಗಿರತಕ್ಕಂತಹ, ಸುಂದರವಾಗಿರತಕ್ಕಂತಹ, ಚೊಕ್ಕವಾಗಿರತಕ್ಕಂತಹ ಕಾರ್ಯಾಂಗವನ್ನು ಸಾಧಿಸಿರತಕ್ಕಂತಹ ವಿಚಾರ. ಬಿಂಬವಾಗಿರತಕ್ಕಂಥ ಅಮ್ಮನನ್ನು ಈ ರೂಪದಲ್ಲಿ ನಾವಿವತ್ತು ನೋಡಬೇಕು ಎನ್ನುವಂತಹ ವಿಚಾರದಲ್ಲಿ ಆ ಅಲಂಕಾರವನ್ನು ಮಾಡಿದ್ದಾರೆ. ಅಂತಹ ಅಲಂಕಾರ ಏನು, ಯಾಕೆ, ಹೇಗೆ, ಯಾವ ರೂಪ? ಸೌಮಂಗಲ್ಯವಾಗಿರತಕ್ಕಂತಹ ವಿಚಾರ. ಹಣೆಯಲ್ಲಿ ತಿಲಕ, ಕೊರಳಲ್ಲಿ ಮಾಲೆ, ತುರುವಿನಲ್ಲಿ ಹೂವು, ಕಿವಿಯಲ್ಲಿ ಒಂಟಿ, ಹಾಗೆಯೇ ಕೈಯಲ್ಲಿ ಬಳೆ. ಇದು ಇದ್ದಾಗ ಸುಮಂಗಲಿಗೆ ಅತ್ಯುತ್ತಮವಾಗಿರತಕ್ಕಂತಹ ಒಂದು ಶೋಭಾಯಮಾನವಾಗಿರತಕ್ಕಂತಹ ಮಾರ್ಗ. ಅಂತಹ ಶೋಭಾಯಮಾನವಾಗಿರತಕ್ಕಂಥ ಮಾರ್ಗದಲ್ಲಿ ಅವಳು ಇಷ್ಟು ಹಾಕಿಕೊಂಡು ಯಾವ ಕಡೆಯಲ್ಲಿ ನಿತ್ರೂ ಸಮೇತವಾಗಿ ಅವಳನ್ನು ನೋಡಿದಾಗ ಅತಿಶಯವಾಗಿರತಕ್ಕಂತಹ, ಪುಣ್ಯಕರವಾಗಿರತಕ್ಕಂತಹ, ಕೆಲವಷ್ಟು ಪಾಪ ಪರಿಹಾರ ಆಗತಕ್ಕಂತಹ ಮಾರ್ಗ ಅಲ್ಲಿ ಆಗ್ತದೆ, ಪಾಪ ಪರಿಹಾರವಾಗ್ತದೆ. ಅಂತಹ ಪಾಪ ಪರಿಹಾರವಾಗುವಾಗ ಅಷ್ಟು ಸುಲಭವಾಗಿರತಕ್ಕಂತಹ ಮಾರ್ಗ ಅಲ್ಲ. ಪ್ರತಿನಿತ್ಯದಲ್ಲೂ 9 ಸುವಾಸಿನಿ ಹಾಗೆ 16 ಕನ್ನಿಕೆಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಈ 9 ಸುವಾಸಿನಿಯರನ್ನು ಆರಾಧನೆ ಮಾಡಿದಾಗ ನವ ಕನ್ನಿಕೆಯರನ್ನು ಆರಾಧನೆ ಮಾಡಿದಾಗ ಆಗ್ತದೆ. 16 ಕನ್ನಿಕೆಯನ್ನು ಆರಾಧನೆ ಮಾಡಿದಾಗ ಷೋಡಶೋಪಚಾರ ಪೂಜೆ, ಷೋಡಶ ವಿಧಾನವಾಗಿರತಕ್ಕಂಥ ಮಾರ್ಗ ಎನ್ನುವ ಬಗ್ಗೆ ಕಲ್ಪದಲ್ಲಿ ಕಾಣ್ತದೆ. ಹಾಗೆ 16 ವಿಧವಾಗಿರತಕ್ಕಂಥ ಕನ್ನಿಕೆಯರನ್ನು ಆರಾಧನೆ ಮಾಡಿದಾಗ 16 ವಿಧವಾಗಿರತಕ್ಕಂತಹ ದೇಹದಲ್ಲಿರತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡ್ತಾಳೆ ಎನ್ನುವಂತಹ ದಾರಿ ಇಲ್ಲಿ ಕಾಣ್ತದೆ. ಹಾಗೆಯೇ ಇಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಕುಷ್ಮಾಂಡಿ ಎನ್ನುವಂತಹ ಮಾರ್ಗದಲ್ಲಿ 10 ಹಲವಾರು ರೂಪದಲ್ಲಿ ದೈಹಿಕ, ಮಾನಸಿಕ, ಸಾಂಸಾರಿಕ, ವ್ಯಾವಹಾರಿಕವಾಗಿರತಕ್ಕಂಥ ವಿಚಾರದಲ್ಲಿ ಅನುಗ್ರಹ ಮಾಡತಕ್ಕಂತಹ ಮಾರ್ಗ ಒಂದು ಕಡೆಯಿಂದ. ಹಾಗೆ ಸಮಸ್ತ ದೇವತೆಗಳು ಸಮೇತವಾಗಿ ಆ ಕುಷ್ಮಾಂಡಿ ದೇವತೆಯನ್ನು ಆರಾಧನೆ ಮಾಡಿಕೊಂಡು ಅವಳಲ್ಲಿ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ಪಡೆದಿರತಕ್ಕಂಥ ವಿಚಾರ. ಹೇಗೆ ಇನ್ನೊಬ್ಬರು ಇನ್ನೊಂದು ರೂಪದಲ್ಲಿ ನಮಗೆ ಮಾಡ್ತಾರೆ, ಇನ್ನೊಂದು ರೂಪದಲ್ಲಿ ನೋವಾಗ್ತದೆ, ಇನ್ನೊಂದು ರೂಪದಲ್ಲಿ ಇನ್ನೊಂದು ಕುಟುಂಬ ಹಾಳಾಗ್ತದೆ ಎನ್ನುವಂಥ ಮಾರ್ಗದಲ್ಲಿ ಏನೋ ವಿಚಾರವನ್ನು ಮಾಡಿದಾಗ ಆ ಕುಷ್ಮಾಂಡಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅವಳನ್ನು ಆರಾಧನೆ ಮಾಡಿದಾಗ ಅದು ಪರಿಹಾರವಾಗ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂಥ ವಿಚಾರ. ಇಲ್ಲಿ ಸಂಪೂರ್ಣವಾಗಿ ನಾವು ಕೇಳಬೇಕಾಗಿರತಕ್ಕಂಥ ವಿಚಾರ ಹೇಗೆ ಅಂತೇಳಿ ಹೇಳಿದರೆ, ಒಂದು ಕಡೆಯಿಂದ ದೇವರ ದರ್ಶನವನ್ನು ಮಾಡಿದಾಗ ಅವಳ ಅನುಗ್ರಹ ಪಡೆಯುವಂಥದ್ದು ಒಂದು ಕಡೆಯಿಂದ, ಹಾಗೆ ಮತ್ತೊಂದು ಕಡೆಯಿಂದ ಕಿವಿಯಲ್ಲಿ ಕೇಳತಕ್ಕಂತಹ ಮಾರ್ಗ ಇನ್ನೊಂದು ಕಡೆಯಿಂದ, ಕಣ್ಣಿನಲ್ಲಿ ನೋಡತಕ್ಕಂತಹ ಮಾರ್ಗ ಮತ್ತೊಂದು ಕಡೆಯಿಂದ, ಅದನ್ನು ಆರಾಧನೆ ಮಾಡತಕ್ಕಂತಹ ವಿಚಾರ ಇನ್ನೊಂದು ಕಡೆಯಿಂದ. ಇದೆಲ್ಲ ಇಲ್ಲಿ ನಡೀತಾ ಇರ್ತದೆ. ಇಲ್ಲಿ ನಡೆದಾಗ ಏನಾಗ್ತದೆ, ಸಹಸ್ರಾರು ಪಾಪಗಳು ಪರಿಹಾರ ಆಗ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂಥ ವಿಚಾರ. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಂದು ಜಪ ಮಾಡಿದಾಗ ಎಷ್ಟು ಫಲ ಸಿಗ್ತದೆ, ಒಂದು ದೀಪ ಹಚ್ಚಿದಾಗ ಎಷ್ಟು ಫಲ ಸಿಗ್ತದೆ, ಅದೇ ಸಹಸ್ರ ಆದಾಗ ಎಷ್ಟು ಫಲ ಸಿಗ್ತದೆ ಎನ್ನುವ ಬಗ್ಗೆ ನಾವು ಹೇಳುವುದು ಬೇಡ.
ಅದನ್ನು ಆ ಮಾರ್ಗದಲ್ಲಿ ಕಂಡುಕೊಂಡಾಗ ಅದು ಮಹತ್ತರವಾಗಿರತಕ್ಕಂತಹ ಮಾರ್ಗ ಸಿಗ್ತದೆ ಎನ್ನುವಂತಹ ಮಾರ್ಗ ಇಲ್ಲಿ ತೋರ್ತದೆ. ಒಂದು ಅಷ್ಟೋತ್ತರ ಅಂತ ಹೇಳಿದಾಗ 108 ರೀತಿಯಲ್ಲಿ ನಡೆಯತಕ್ಕಂತಹ ಮಾರ್ಗ. ಅದೇ 108 ಅನ್ನುವುದು 100 ಭಾಗದಲ್ಲಿ ಆದಾಗ ಸಹಸ್ರ ಸಂಖ್ಯೆಯಲ್ಲಿ ನಡೆಯತಕ್ಕಂತಹ ಮಾರ್ಗ. ಆ ಸಹಸ್ರ ಸಂಖ್ಯೆಯಲ್ಲಿ ನಡೆದಾಗ, ಕಿವಿಯಲ್ಲಿ ಕೇಳಿದಾಗ, ಕಣ್ಣಲ್ಲಿ ನೋಡಿದಾಗ, ಅದರಲ್ಲಿ ಕಾರ್ಯಾನ್ಮುಖರ ಆದಾಗ ಕೆಲವಷ್ಟು ಪಾಪ ಪರಿಹಾರವಾಗ್ತದೆ ಎನ್ನುವಂತಹ ದಾರಿ, ಅಂತಹ ದಾರಿಯನ್ನು ಕಂಡುಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಕುಷ್ಮಾಂಡವಾಗಿರತಕ್ಕಂತಹ ದೇವಿಯು ಹೋದಲ್ಲಿ ಬಂದಲ್ಲಿ ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ ಶ್ರೇಯಸ್ಸನ್ನು ಕೊಡುವುದಲ್ಲದೆ ದೈಹಿಕ, ಮಾನಸಿಕ, ಸಾಂಸಾರಿಕ, ವ್ಯಾವಹಾರಿಕವಾಗಿರತಕ್ಕಂಥ ತೊಂದರೆಯೆಲ್ಲ ದೂರ ಮಾಡಿ ಈ ಬಿಂದಾಸು ಎನ್ನುವಂತಹ ಚಾನಲ್ಲಿಗೆ, ಬಿಂದಾಸು ಎನ್ನುವಂತಹ ವಿಚಾರದಲ್ಲಿ ಅತಿಶಯವಾಗಿರತಕ್ಕಂಥ ಮಾರ್ಗ ಸಿಕ್ಕಿ ಮುಂದೆ ಯಾವುದೇ ರೂಪವಾಗಿರತಕ್ಕಂಥ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಈಗ 10 ಆಗಿ 10 100 ಆಗಿ 100 ಸಹಸ್ರವಾಗಿ ಅನುಗ್ರಹ ಮಾಡಲಿ ಎನ್ನುವಂತಹ ಮಾರ್ಗವನ್ನು ತೋರಿಸಿ ಆ ದೇವಿಯ ಅನುಗ್ರಹ ಮಾರ್ಗವನ್ನು 10 ಸಮಸ್ತರಿಗೂ ಸೇರಿ ಅನುಗ್ರಹ ತೋರಲಿ ಎನ್ನುವಂಥ ಮಾರ್ಗವನ್ನು ತೋರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಃ ಸುಖಿನೋ ಭವಂತು. दुर्गायै नमः प्रार्थयामि नमस्करोमि देवदेवोत्तमा देवता सार्वभौमा अखिलांड कोटि ब्रह्मांड नायके ऋग्वेद प्रिया ऋग्वेद सेवां उदारया
ನಮ್ಮೂರ ದೊಡ್ಡಮ್ಮನಿಗೆ, ನಮ್ಮೂರ ತಾಯಿಗೆ, ನಮ್ಮೂರ ಅಮ್ಮನಿಗೆ.